ಎಲ್ಲ ಒಂದು SSLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನೀವು ಈಗಾಗಲೇ SSLC ಎಕ್ಸಾಮ್ 2 ರಿಸಲ್ಟ್ ಆದರೆ ಬಂದಾಗಿದೆ. ಮತ್ತು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು SSLC ಎಕ್ಸಾಮ್ 2 ರಿಸಲ್ಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ. SSLC ಎಕ್ಸಾಮ್ 2 ರಿಸಲ್ಟ್ ಯಾಕೆ ಬಂದಿಲ್ಲ? ಕೆಲವೊಂದಷ್ಟು ವಿದ್ಯಾರ್ಥಿಗಳ SSLC ಎಕ್ಸಾಮ್ 2 ರಿಸಲ್ಟ್ ಅಲ್ಲದೆ ಎಕ್ಸಾಮ್ 1 ರಿಸಲ್ಟ್ ತೋರಿಸ್ತಾ ಇದೆ. ಸೊ ಇದು ಹೀಗೆ ಯಾಕಾಗ್ತಾಯಿದೆ, ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಆದರೂ ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು, ಸೊ ಫಸ್ಟ್ ವಿಷಯ ಹೋದ್ಮೇಲೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಅಪ್ಡೇಟ್ ಆದರೆ ಸಿಗ್ತಾ ಹೋಗ್ತದೆ. ಸೊ ಆದ್ದರಿಂದ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ SSLC ಎಕ್ಸಾಮ್ 2 ರಿಸಲ್ಟ್ ಬಂದಿರೋದಿಲ್ಲ, ಒಂದೇ ತೋರಿಸಿರುತ್ತೆ. ಸೊ ಎಲ್ಲರಿಗೂ ಪ್ರಾಬ್ಲಮ್ ಆದರೆ ಆಗಿರುತ್ತೆ. ತಪ್ಪದೇ ಆದರೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಆಗಿ ಮಾಡ್ತಾ ಇದ್ದೀರಾ, ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ. ನೀವು ಈಗಾಗಲೇ SSLC ಎಕ್ಸಾಮ್ 2 ರಿಸಲ್ಟ್ ಚೆಕ್ ಮಾಡೋಕ್ಕಾದ್ರೆ ಹೋಗಿದ್ದೀರಾ, ಅಲ್ಲಿ ಬಂದುಬಿಟ್ಟು SSLC ಎಕ್ಸಾಮ್ 1 ರಿಸಲ್ಟ್ ಅದೇ ತೋರಿಸಿದೆ. ಇದು ಯಾಕೆ ಹೀಗೆ ಆಗ್ತಿದೆ ಅಂತ ಪ್ರೂಫ್ ಸಮೇತ ಆದರೆ ತೋರಿಸ್ತೀನಿ ನೋಡಿ. ನೀವಾಗ SSLC-result.nic.in ವೆಬ್ಸೈಟ್ಗೆ ಹೋಗಿದ್ದೀರಾ, ಅಲ್ಲಿ ಬಂದುಬಿಟ್ಟು ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, SSLC 1 ಮತ್ತು 2 ಸೊ ರಿಸಲ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಏನು ಹೇಳುತ್ತೆ ಅಂದರೆ, ಈಗ ನೀವು SSLC ಎಕ್ಸಾಮ್ 2 ಬರೆದಿದ್ದೀರಾ, ಅದು ಏನಾದರೂ SSLC ಎಕ್ಸಾಮ್ 1ಗಿಂತ ಕಡಿಮೆ ಆದರೆ ಇನ್ ಕೇಸ್ ಕಡಿಮೆ ಆದರೆ ನಿಮ್ಮದು SSLC ಎಕ್ಸಾಮ್ 1 ರಿಸಲ್ಟ್ ತೋರಿಸುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ SSLC 1 ನಿಮ್ಮದು ರಿಸಲ್ಟು 85% ಆಗಿತ್ತು ಅಂತ ಇಟ್ಕೊಳ್ಳಿ. ನೀವು ಇಂಪ್ರೂವ್ ಮಾಡೋಕ್ಕೋಸ್ಕರ SSLC ಎಕ್ಸಾಮ್ 2 ಬರೆದಿದ್ದೀರಾ, ಅದು ಬಂದುಬಿಟ್ಟು 70 ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಆಗಬಾರ್ದು ಅಂತ ಮೊದಲೇ ರಿಸಲ್ಟನ್ನೇ ತೋರಿಸ್ತಾರೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ನಿಮ್ದು ಏನಾದರೂ SSLC ಎಕ್ಸಾಮ್ 2 ಬರೆದಿದ್ದೀರಾ, ಅಲ್ಲಿ ಏನಾದರೂ ರಿಸಲ್ಟ್ ಕಡಿಮೆ ಆಗಿದ್ದರೆ ನಿಮ್ಮದು SSLC 1 ರಿಸಲ್ಟನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಅದೇ ಜಾಸ್ತಿ ಆಗಿರುತ್ತೆ, ಯಾವುದು ಜಾಸ್ತಿ ಆಗಿರುತ್ತೆ ಸೊ ಅದನ್ನು ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಅಲ್ಲಿ ಬಂದುಬಿಟ್ಟು ನಾನು ರಿಪ್ಲೈ ಮಾಡಿದರೆ ಹೇಳ್ತೀನಿ. ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಡೌಟಲ್ಲಿ ಇರ್ತಾರೆ, ಏನದು ನಾನು ರಿಸಲ್ಟ್ ಬರಲಿಲ್ಲ ಏನಾಯಿತು ಅಂತ. ಸೊ ತಪ್ಪದೆ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.